ಸುದ್ದಿಗಾರ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ಬಂಡೆ ಅಪ್ಪಿಕೊಂಡು ಬೆಂಗಳೂರು ಟನೆಲ್ ರಸ್ತೆ ವಿರೋಧಿಸಿದ ನಾಗರಿಕರು, ಲಾಲ್ಬಾಗ್ನಲ್ಲಿ ವಿಭಿನ್ನ ಪ್ರತಿಭಟನೆ. ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. ರಾಜ್ಯ ಸರ್ಕಾರದ ಬಹುನಿರೀಕ್ಷೆಯ ಸುರಂಗ ರಸ್ತೆ ನಿರ್ಮಿಸಲು ಮೊದಲ ಹಂತಕ್ಕೆ ಸಿಎಂ ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದರ ವಿರುದ್ಧ ಆಕ್ಷೇಪಣೆ, ಪ್ರತಿಭಟನೆಗಳು ಮುಂದುವರೆದಿದ್ದು, ಇದೀಗ ಲಾಲ್ಬಾಗ್ ಉದ್ಯಾನವನದಲ್ಲಿ ಬಂಡೆಯನ್ನು ಮೌನವಾಗಿ ಅಪ್ಪಿಕೊಳ್ಳುವ ಮೂಲಕ ನಾಗರಿಕರು ವಿನೂತನವಾಗಿ ಪ್ರತಿಭಟಿಸಿದ್ದಾರೆ. ಹೆಬ್ಬಾಳ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ ವರೆಗಿನ ಒಟ್ಟು ಸುಮಾರು 17 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆಯನ್ನು ನಿರ್ಮಿಸಲು ಸರ್ಕಾರ ಸಜ್ಜಾಗಿದೆ. ಇದು ಲಾಲ್ಬಾಗ್ ಉದ್ಯಾನ, ಕೆಲವು ಕೆರೆಗಳು ಸೇರಿದಂತೆ ಐತಿಹಾಸಿಕ ಸ್ಥಳಗಳ ಮೂಲಕ ಹಾದು ಹೋಗಲಿದೆ ಎನ್ನಲಾಗಿದೆ. ಇದಕ್ಕೆ ಪರಿಸರ ಪ್ರೇಮಿಗಳು ಸೇರಿದಂತೆ ಅನೇಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಭಾನುವಾರ ಲಾಲ್ಬಾಗ್ ಉದ್ಯಾನವನದಲ್ಲಿ ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ನೇತೃತ್ವದಲ್ಲಿ ನಾಗರಿಕರು ಮತ್ತು ಪಾದಾಚಾರಿ ದ್ವೀಪದ ಗ್ನಿಸ್ ಬಂಡೆ ಅಪ್ಪಿಕೊಂಡು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದರು. ಇದೇ ಯೋಜನೆಗೆ ಸಂಬಂಧಿಸಿದಂತೆ ಮುಂದೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ದೊಡ್ಡ ಪ್ರತಿಭಟನೆ ನಡೆಸುವ ಚಿಂತನೆ ಇದೆ ಅಂತ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಯೋಜನೆಯಿಂದ ಬೆಂಗಳೂರಿನ ಹಸಿರು ಹೊದಿಕೆ, ಭೂವೈಜ್ಞಾನಿಕ ಪರಂಪರೆ, ಜೀವ ವೈವಿಧ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಅಂತ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ರು. ಲಾಲ್ಬಾಗ್ ಉದ್ಯಾನ ಒಳಗೆ ಈ ಬಾರಿ ಪ್ರತಿಭಟನೆಗೆ ಪೊಲೀಸ್ ಅನುಮತಿಯನ್ನ ನಿರಾಕರಿಸಿದ್ರು. ಹೀಗಾಗಿ ಪ್ರತಿಭಟನೆಯ ಸಂಕೇತವಾಗಿ ಪ್ರಾಚೀನ ಬಂಡೆಯನ್ನ ಮೌನವಾಗಿ ಅಪ್ಪಿಕೊಂಡು ನಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದೇವೆ. ಈ ಉದ್ಯಾನವನದಲ್ಲಿ ಲಕ್ಷಾಂತರ ವರ್ಷಗಳಿಂದ ಇರುವ ಭೂವೈಜ್ಞಾನಿಕ ರಚನೆಯಾದ ಪ್ರಾಚೀನ ಬಂಡೆಯು ಸುರಂಗ ನಿರ್ಮಾಣದ ಸಲುವಾಗಿ ಚೂರು ಚೂರಾಗಲಿದೆ. ಈ ಉತ್ಖನನಕ್ಕೆ ಹಾನಿಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ರು. ಪರಿಸರ ಕಾರ್ಯಕರ್ತ ದತ್ತಾತ್ರೇಯ ಟಿ ದೇವರೆ, ಹೆಬ್ಬಾಳ ರೇಷ್ಮೆ ಸಂಸ್ಥೆ ಮಧ್ಯದ ಉದ್ದೇಶಿತ ಸುರಂಗ ರಸ್ತೆ ಯೋಜನೆ, ಹೆಬ್ಬಾಳ ಮತ್ತು ಪಶುವೈದ್ಯಕೀಯ ಕಾಲೇಜು ನಡುವಿನ ಸಣ್ಣ ಸುರಂಗ ನಿರ್ಮಿಸಲು ಪ್ಲಾನ್ ಮಾಡಲಾದ 9 ಕಾರಿಡಾರ್ಗಳು ಮಾತ್ರವಲ್ಲದೆ ನಮ್ಮ ಮೆಟ್ರೋ ಲೈನ್ ಜೊತೆಗೆ ತಲೆ ಎತ್ತಲಿರುವ ಡಬಲ್ ಡೆಕ್ಕರ್ ಮೇಲ್ ಸೇತುವೆಗಳಿಂದ ನಗರ ಪರಿಸರಕ್ಕೆ ಶಾಶ್ವತ ಹಾನಿ ಕೂಡ ಉಂಟಾಗಲಿದೆ. ಅಲ್ಲದೆ ಈ ಯೋಜನೆಗಳ ಜಾರಿಗೂ ಮೊದಲು ತಜ್ಞರಿಂದ ಸೂಕ್ತ ಅಧ್ಯಯನ ನಡೆಸಲಾಗಿಲ್ಲ ಅಂತ ದೂರಿದ್ರು. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಶೀಘ್ರವೇ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಕೂಡ ತಿಳಿಸಿದ್ರು. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು ವಿಐ ಮೂವೀಸ್ ಅಂಡ್ ಟಿವಿ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.